ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ. ತುಂಬ ಈಸಿ ಕೂಡ ಮಾಡೋದು. ಬನ್ನಿ ನಾನು ಏನೇನು ತೊಗೊಂಡಿದ್ದೀನಿ ಹೇಳ್ತಿದ್ದೀನಿ. ನೋಡಿ, ವಾಲ್ನಟ್ ತೊಗೊಂಡಿದ್ದೀನಿ, ಬಾದಾಮಿ ತೊಗೊಂಡಿದ್ದೀನಿ, ಕಿಸ್ಮಿಸ್ ತೊಗೊಂಡಿದ್ದೀನಿ, ಮತ್ತು ಎಳ್ಳು ತೊಗೊಂಡಿದ್ದೀನಿ, ಸನ್ಫ್ಲವರ್ ಸೀಡ್ಸು ಮತ್ತು ವಾಟರ್ ಮೆಲನ್ ಸೀಡ್ಸು, ಹಾಗೆ ಪಿಸ್ತಾ, ಗೋಡಂಬಿ, ಹಾಗೆ ಎಳ್ಳು, ಬನ್ನಿ, ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಡೇಟ್ಸು, ಉತ್ತುತ್ತಿ ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ಹಾಗೆ ಶೇಂಗಾ ತೊಗೊಂಡಿದ್ದೀನಿ. ಇವಾಗ ನಾನು ಕೊಬ್ಬರಿ ಸಣ್ಣಾಗಿ ಕಟ್ ಮಾಡಿ ಮಿಕ್ಸಿ ಮಾಡ್ಕೊತೀನಿ. ಹಾಗೆ ಇದು ಕೂಡ ಇದರ ಬೀಜ ತೆಗೆದು ಸಪ್ರೇಟ್ ಮಾಡ್ಕೊತೀನಿ. ಬೆಲ್ಲ ಕೂಡ ಮಿಕ್ಸಿ ಮಾಡ್ಕೊತೀನಿ. ಶೇಂಗಾ ಹುರಿದು ಇದು ಕೂಡ ಪೌಡ್ರ್ ಮಾಡ್ಕೋಬೇಕು. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಪೌಡ್ರ್ ಮಾಡ್ಕೋಬೇಕು. ಇದು ಬೇಡ. ಓಕೆ, ಇವಾಗ ನಾನು 1 by 1 ಪೌಡ್ರ್ ಮಾಡ್ಕೋತೀನಿ. ನಿಮ್ಗೆ ಇಷ್ಟ ಆಯ್ತು ಅಂತ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಹೆಲ್ದಿ ಕೂಡ ಇದು ಡ್ರೈ ಫ್ರೂಟ್ಸು. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಡೈಲಿ ನಾನು ಒಂದು ಕೊಡ್ತೀನಿ. ಬಾಕ್ಸಿಗೆ ಕೂಡ ಹಾಕ್ತೀನಿ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೀವು ಒಮ್ಮೆ ಮಾಡಿ ನೋಡಿ. ಇಲ್ಲಿ ನೋಡಿ, ನಾನು ಶೇಂಗಾ ಹುರಿತಾ ಇದ್ದೀನಿ. ಅದಾದಮೇಲೆ ಪೌಡ್ರ್ ಮಾಡ್ತೀನಿ. ಹಾಗೆ ಉತ್ತುತ್ತಿದ ಬೀಜ ತೆಗಿತೀನಿ. ಹಾಗೆ ಬೆಲ್ಲ ಪೌಡ್ರ್ ಮಾಡ್ಕೋತೀನಿ, ಮಿಕ್ಸಿ ಮಾಡ್ಕೋತೀನಿ. ಹಾಗೆ ಕೊಬ್ಬರಿ ಕೂಡ ಮಿಕ್ಸಿ ಮಾಡ್ಕೋತೀನಿ, ಸಣ್ಣಾಗಿ ಕಟ್ ಮಾಡಿ. ಇಲ್ಲಿ ಬಾದಾಮಿ ಕೂಡ ಸಣ್ಣ ಹುರಿಲಿ, ಸ್ವಲ್ಪ ಹುರಿತೀನಿ, ಜಾಸ್ತಿ ಹುರಿಯಲ್ಲ. ಇನ್ನು ನೋಡಿ, ಕೊಬ್ಬರಿ ಪೌಡರ್ ಮಾಡ್ಕೊಂಡಿದ್ದೀನಿ, ಶೇಂಗಾ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಬೆಲ್ಲ ಕೂಡ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಬೆಲ್ಲ ಹಾಕಬೇಕು, ಸ್ವಲ್ಪ ಆಗಿದೆ. ಸ್ವಲ್ಪ ಬೆಲ್ಲ ಜಾಸ್ತಿ ಆಗಿದ್ರೆ ಸಿಹಿ ಬರುತ್ತೆ, ಇಲ್ಲಾಂದ್ರೆ ನಾರ್ಮಲಾಗಿ ಸ್ವಲ್ಪ ಹಾಕ್ಬೋದು. ಇಲ್ಲಿ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಹುರಿತಾ ಇದ್ದೀನಿ. ಸ್ವಲ್ಪ ಹುರಿಬೇಕು. ಆ್ಯಕ್ಚುಲಿ ಹುರಿದಾಗಿದೆ, ಇದು ಆಫ್ ಮಾಡ್ತಾಯಿದ್ದೀನಿ ಕಡಾಯಿ. ಎಳ್ಳು ಹುರಿತೀನಿ ಇವಾಗ. ಇಲ್ಲಿ ನೋಡಿ, ನಾನು ಎಳ್ಳು ಹುರಿತಾ ಇದ್ದೀನಿ. ಜಾಸ್ತಿ ಹುರಿಯೋದಿಲ್ಲ, ಇಲ್ಲಾಂದ್ರೆ ಕರ್ರಗಾಗ್ಬಿಡುತ್ತೆ. ಸ್ವಲ್ಪ ಹುರಿತೀನಿ, ಸ್ವಲ್ಪ ಬ್ರೌನಿಶ್, ಸ್ವಲ್ಪ ಚೇಂಜ್ ಆದ್ರೆ ಸಾಕು ಎಳ್ಳು, ಅಷ್ಟೇ ಸಾಕು. ನೋಡಿ, ಎಳ್ಳು ಹುರಿದಿದ್ದೀನಿ. ಚಟ್ ಅನ್ಲಿಕ್ಕೆ ಬಂದ್ ಮಾಡಿಬಿಡ್ತೀನಿ ಗ್ಯಾಸು. ಇವಾಗ ಎಳ್ಳು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೋತೀನಿ ತುಂಬ ಸಣ್ಣಾಗಿ. ಇಲ್ಲಿ ನೋಡಿ, ಬೀಜ ತೆಗೆದು ಉತ್ತುತ್ತಿ ಚೆನ್ನಾಗಿ ಜಜ್ಜಿಕೊಲಿಕತ್ತೀನಿ, ಇಲ್ಲಾಂದ್ರೆ ಸಣ್ಣ ಆಗಲ್ಲ ಮಿಕ್ಸಿನಲ್ಲಿ, ಅದ್ರ ಸಲಿಗೆ ಮಿಕ್ಸಿ ಮಾಡ್ಕೊತೀನಿ. ಇಲ್ಲಿ ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ. ಇನ್ನೂ ಸಣ್ಣ ಬೇಕಂದ್ರೆ ಮಾಡ್ಕೋಬೋದು, ಇಷ್ಟೇ ಸಾಕು ಅನಿಸುತ್ತೆ ನನಗೆ. ಇದು ಕೂಡ ಪೌಡ್ರ್ ಮಿಕ್ಸ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಉತ್ತುತ್ತಿ ಪೌಡ್ರ್ ಮಾಡ್ಕೋಬೇಕು. ಇದಕ್ಕೆ ಒಮ್ಮೆಗೆ ಡೈರೆಕ್ಟ್ ಮಾಡಿದರೆ ಆಗಲ್ಲ, ಇದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ತೀನಿ. ಇಲ್ಲಿ ನೋಡಿ, ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ, ಜಲ್ದಿ ಪೌಡ್ರ್ ಆಗುತ್ತೆ, ಅದರ ಸಲಗೆ. ನೋಡಿ, ಬೆಲ್ಲ ಮತ್ತು ಉತ್ತುತ್ತಿ ಎರಡು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿದ್ದೇನಲ್ಲ, ಇವಾಗ ಈ ಥರ ಆಗಿದೆ. ಇನ್ನೂ ಬೇಕಾದರೆ ಸಣ್ಣ ಮಾಡ್ಕೋಬೋದು, ಬಟ್ ನಂಗೆ ಸಾಕು ಅನಿಸುತ್ತೆ. ಇಲ್ಲಿ ನೋಡಿ, ಕಿಸ್ಮಿಸ್ ಹಾಕೋದು ಮರ್ತುಬಿಟ್ಟೆ, ಬೆಲ್ಲ ಉತ್ತುತ್ತಿ ಸಂಗಟ ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಮತ್ತೆ ಮಿಕ್ಸಿ ಮಾಡ್ಕೋತೀನಿ. ಸಪ್ರೇಟಾಗಿ ಮಾಡಲ್ಲ, ಇದರೊಳಗೆ ಹಾಕಿ ಮಾಡ್ತೀನಿ. ಇಲ್ಲಿ ನೋಡಿ, ಉತ್ತುತ್ತಿ, ಬೆಲ್ಲ ಮತ್ತು ಕಿಸ್ಮಿಸ್ ಹಾಕಿ ಸಲಗೆ ಈ ಥರ ಆಗಿದೆ. ಸ್ವಲ್ಪ ಜಿಗಿ ಬಂದಿದೆ, ಇವಾಗ ಇದು ಆಗಿದೆ. ಇಲ್ಲಿ ನೋಡಿ, ಈ ಥರ ತೆಗ್ದಿದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಪೌಡ್ರ್ ಇದ್ರೊಳಗೆ ಹಾಕೋಣ. ನೋಡಿ, ಎಲ್ಲ ಪೌಡ್ರ್ ಹಾಕಿದ್ದೀನಿ, ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಜಿಗಿ ಬರುತ್ತೆ. ಸ್ವಲ್ಪ ಕಲಿಸ್ಕೊಂಡ್ಮೇಲೆ ತೋರಿಸ್ತೀನಿ. ನೋಡಿ, ಕಲಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಮಿಕ್ಸಿ ಮಾಡಬೇಕು, ಸ್ವಲ್ಪ ತೊಗೊಂಡು. ಇವಾಗ ನೋಡಿ, ಮತ್ತೆ ಮಿಕ್ಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಜಿಗಿ ಬರುತ್ತೆ ಮಿಕ್ಸಿ ಮಾಡಿದ್ರೆ, ಅಸಲಿಗೆ. ಇವಾಗ ನೋಡಿ, ಮತ್ತೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಪೌಡ್ರು ಕೂಡ ಮಿಕ್ಸಿ ಮಾಡ್ಕೋತೀನಿ. ನೋಡಿ, ಎಲ್ಲ ಪೌಡ್ರು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಉಂಡೆ ಕಟ್ಟನ್ ಲಡ್ಡು ಮಾಡೋಣ. ಈ ಥರ ಲಡ್ಡು ಮಾಡ್ಕೊರಿ, ಚಿಕ್ಕ ಸೈಜ್ ಮಾಡ್ಕೊರಿ. ಅಷ್ಟು ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಲಡ್ಡು ಮಾಡಿದ್ದೀನಿ. ತುಂಬ ಈಸಿ ಕೂಡ, ಹೆಲ್ದಿ ಕೂಡ, ಮಕ್ಕಳಿಗೆ ಸ್ನ್ಯಾಕ್ಸ್ನಲ್ಲಿ ಹಾಕ್ಕೊಡ್ಬೋದು. ನೀವು ಒಮ್ಮೆ ಮಾಡಿ ನೋಡಿ.
ಲಡ್ಡು ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮಲ್ಟಿವಿಟಮಿನ್ ಲಡ್ಡು ಕೂಡ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಒಮ್ಮೆ ಮಾಡಿ, ಟೇಸ್ಟಿ ಕೂಡ ಇರುತ್ತೆ. ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.